ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕ್ಲನ್ಗೆ ನಿಮಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಂಡಂತೆ. ಈಗ ನಮಗೆ ಯುಗಾದಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕಂತ ತಿಳಿಸ್ಕೊಡ್ತಿದ್ದೇನೆ. 18ನೇ ತಾರೀಕು ನಾವು ಅಮಾವಾಸ್ಯವನ್ನು ಆಚರಣೆ ಮಾಡ್ತೇವೆ. ಮತ್ತು 19ನೇ ತಾರೀಕು ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬ, ಚೈತ್ರ ಹಬ್ಬವನ್ನು ನಾವು ಆಚರಣೆ ಮಾಡುವಂಥದ್ದು. ಗುರುವಾರ ಬಂದ ದಿವಸದ ತುಂಬಾ ಒಂದು ವಿಶೇಷವಾಗಿ ನಾವು ಆಚರಣೆ ಮಾಡುವಂತೆ. ಯಾಕಂದರೆ ರಾಯರ ವಾರ, ಬಾಬಾರರ ವಾರ ಕೂಡ ಆಗಿರುವಂಥದ್ದು. ಬನ್ನಿ ಕಲಶ ಸ್ಥಾಪನೆಯಿಂದ ಪ್ರಾರಂಭ ಮಾಡೋದಂತೆ. ಯಾಕಂದರೆ ನಮಗೆ ಇದು ನವರಾತ್ರಿ ಹಬ್ಬ ಕೂಡ ಪ್ರಾರಂಭವಾಗಿರೋದ್ರಿಂದ ನಮಗೆ ಅದು ಚೈತ್ರ ನವರಾತ್ರಿಗೆ ಕೂಡ ಇದೇ ರೀತಿ ನಾವು ಕಲಶ ಸ್ಥಾಪನೆ ಕೂಡ ಮಾಡ್ಬೋದು. ಹಾಗೆಯೇ ನಮ್ಮ ಒಂದು ನಾರ್ಮಲಾಗಿ ನಾವು ಒಂದು ಯುಗಾದಿ ಹಬ್ಬದ ಪೂಜೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಬನ್ನಿ ನೋಡಂತೆ. ಪೀಠದ ಮೇಲೆ ನಮ್ಮ ಮನೆಯವರ ಫೋಟೋವನ್ನು ಇಟ್ಕೊಂಡು ಚಾಮುಂಡೇಶ್ವರಿ ಫೋಟೋವನ್ನು ಕೂಡ ಇಡ್ಬೋದು. ನಿಮ್ಮ ಮನೆಯವರ ಫೋಟೋವನ್ನು ಇಟ್ಟು ಹೋಗೋದ್ರಿಂದ ಅಲಂಕಾರ ಮಾಡಿಕೊಳ್ಳಿ. ನಂತರದಲ್ಲಿ ಒಂದು ಪ್ಲೇಟ್ ಮೇಲೆ 5 ಹಿಡಿ ಅಕ್ಕಿಯನ್ನು ಹಾಕಿ, ನಾನು ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕಿ ಪ್ಲೇಟ್ ಮೇಲೆ 5 ಹಿಡಿ ಅಕ್ಕಿಯನ್ನು ಹಾಕಿ ಕೈಯ ಬೆರಳಿನ ಸಹಾಯದಿಂದ ಅಷ್ಟರ ಪದ್ಮ, ಸ್ವಸ್ತಿಕ್, ಶ್ರೀಂ, ಓಂ ಇಷ್ಟೆಲ್ಲ ಮಂತ್ರವನ್ನು ಬರೆದುಕೊಂಡು ಅದ್ರ ಮೇಲೆ 2 ವಿಳೆದೆಲೆಯನ್ನು ಇಟ್ಟಿದ್ದೇನೆ. ಶ್ರೀಮಂತ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆಯೋದು, ಇಲ್ಲಾಂದರೆ ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ನೀವು ಬರೀಬಹುದು. ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ಒಂದು ಕಲಶವನ್ನು ಇಟ್ಟಿದ್ದೇನೆ. ಕಲಶಕ್ಕೆ ಪರಿಶುದ್ಧವಾದ ನೀರನ್ನು ತುಂಬಿಸಿ ಅರಿಶಿನ, ಕುಂಕುಮ, ಗಂಗಾಜಲ, ಗೋಮೂತ್ರ ಮತ್ತು ಒಂದು ಬೆಳ್ಳಿಯ ನಾಣ್ಯ, ಹಾಗೆಯೇ ಹೂ ಮತ್ತು ಅಕ್ಷತೆಯನ್ನು ಸಂಕಲನ ಮಾಡಿಕೊಂಡು ಅದರೊಳಗೆ ಹಾಕಿ ಚೆನ್ನಾಗಿರುವಂಥ ಒಂದು 5 ವಿಳೆದೆಲೆಯನ್ನು ಇರಬೇಕು. 5 ವಿಳೆದೆಲೆ ಬೇವಿನ ಸೊಪ್ಪನ್ನು ಇರಬೇಕು. ಆ ಬೇವಿನ ಸೊಪ್ಪು ನಾವು ನವರಾತ್ರಿ ಹಾಗೆ ಯುಗಾದಿ ಸಮಯದಲ್ಲಿ ನಾವು ಕಲಶಕ್ಕೆ ಇರ್ತೇವೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಬೇವಿನ ಸೊಪ್ಪನ್ನು ಕೂಡ ನಾವು ಇರಬೇಕು. ನಂತರದಲ್ಲಿ ಹೊಸ ಕಾಯನ್ನು ನಾವು ಇರಬೇಕು. ಅದು ನಿಮಗೆ ಕಾಯಿಯ ಬಗ್ಗೆ ತಿಳಿಸ್ಕೊಡ್ತೇನೆ ಅಮಾವಾಸ್ಯ ಒಂದು ಪೂಜಾ ವಿಧಾನದಲ್ಲಿ. ಅಲ್ಲಿ ನನಗೆ ಒಂದು ಸಂಪೂರ್ಣ ಒಂದು ಕಲಸದ ಕಾಯಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಆ ವಿಡಿಯೋನು ಕೂಡ ನೀವು ನೋಡಿ. ಹೊಸ ಕಾಯನ್ನು ಇಟ್ಟು ನಂತರದಲ್ಲಿ ಅದಕ್ಕೆ ನಾವು ನಮ್ಮ ಮನೆಯಲ್ಲಿರೋ ಒಂದು ಚಿಹ್ನೆಗಳನ್ನು ಹಾಕಿ ಕಲಶಕ್ಕಿಟ್ಟು 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ. ಅರಿಶಿನ ಕೊಂಬಿನ ಮಾರುವಂಥ ಮಾಂಗಲ್ಯ, ಹಾಗೆ ಒಂದು ಸರ ಇದ್ದರೆ ಅದನ್ನು ಹಾಕ್ಬೋದು. ಮತ್ತು ಮುಖಪದ್ಮವನ್ನು ಹಾಕಿದ್ದೇನೆ. ಅಮ್ಮನವರ ಮುಖಪದ್ಮ ಹಾಕುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಇಷ್ಟರ ಮಟ್ಟಿಗೆ ನಮ್ಮ ಮನೆಯವರ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ. ಹಾಗೆಯೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ. 2 ದೀಪವನ್ನು ಕೂಡ ಹಚ್ಚಿಟ್ಟಿದ್ದೇನೆ. ಕಲಶದ ಕೆಳಭಾಗದಲ್ಲಿ ಲಕ್ಷ್ಮಿ ಹಾಗೆ ಗಣೇಶನ ವಿಗ್ರಹವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ಹಾಗೆ ಇದು ಅಖಂಡ ದೀಪಾರಾಧನೆ, ಇದರ ಬಗ್ಗೆ ಕೂಡ ನಾನು ಒಂದು ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ನಾನು ಕಾಮಾಕ್ಷಿ ದೀಪವನ್ನು ಹಚ್ಚಿರುವಂಥದ್ದು. ನೀವು ಮನೆ ದೀಪವನ್ನು ಕೂಡ ನೀವು ಹಚ್ಬೋದು. ಮತ್ತು ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ಹಾಗೆ ಬಾಬಾರವರ ವಿಗ್ರಹ ಈ ಸಲ ನಮಗೆ ಗುರುವಾರ ಬಂದಿರೋದ್ರಿಂದ ಬಾಬಾರವರ ವಿಗ್ರಹ ನನ್ನ ಇಟ್ಟು ಪಕ್ಕದಲ್ಲೇ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಇಷ್ಟು ಮಟ್ಟಿಗೆ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಮತ್ತು ತಾಂಬೂಲ, ಎಲೆ ಅಡಿಕೆ, ದಕ್ಷಿಣ, ಬಾಳೆಹಣ್ಣನ್ನು ಇಟ್ಟಿದ್ದೇನೆ. ಹಾಗೆ ಬೇವು ಬೆಲ್ಲ ನಾವು ಸೇವನೆ ಮಾಡಿಕೊಂಡ್ರೆ ಈ ಹಬ್ಬವನ್ನು ಕೂಡ ನಾವು ಆಚರಣೆ ಮಾಡಬೇಕಾಗಿರೋದ್ರಿಂದ ಬೇವು ಬೆಲ್ಲವನ್ನು ನಾನು ಸರಳ ರೀತಿಯಲ್ಲಿ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಬೇವಿನ ಎಲೆಗಳು ಹಾಗೆ ಬೆಲ್ಲ ಅಷ್ಟನ್ನೇ ಇಟ್ಟಿದ್ದೇನೆ. ಇನ್ನು ನೀವು ಸಾಂಪ್ರದಾಯಿಕ ರೂಪವಾಗಿ ನೀವು ಮಾಡ್ಕೊಳ್ಳೋದಾದರೆ ಅದಕ್ಕೆ ನೀವು ಕಡಲೆಕಾಳು ಸ್ವಲ್ಪ ಪುಡಿಯನ್ನು ಹಾಕ್ಕೊಂಡು ಹುರಿಗಡಲೆಯನ್ನು ಮಿಕ್ಸ್ ಮಾಡಿ ನೀವು ಒಂದು ವಿಶೇಷವಾಗಿಯೇ ನೀವು ಮಾಡ್ಕೋಬಹುದು. ಇಲ್ಲಾಂದರೆ ಈ ಥರ ಸರಳವಾಗಿ ಕೂಡ ನೀವು ಸಿದ್ಧತೆ ಮಾಡ್ಕೋಬಹುದು. ಪ್ರಸಾದಕ್ಕೆ ಅಂತ ಹೋಳಿಗೆ, ಹೆಸರುಬೇಳೆ, ಕೋಸಂಬರಿ, ಹಾಗೆಯೇ ಕರ್ಬೂಜದ ಒಂದು ಜ್ಯೂಸನ್ನು ಇಟ್ಟಿದ್ದೇನೆ. ಮತ್ತು ಹಣ್ಣುಗಳು 2-3 ರೀತಿಯ ಹಣ್ಣುಗಳು, ಹಾಗೆ ತೀರ್ಥ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬರುವುದಾದರೆ ಬೇವಿನ ಸೊಪ್ಪಿನ ದೀಪಾರಾಧನೆ ಮಾಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ಮನೆಯವರ ಪೂಜೆ ನಾವು ಮಾಡ್ಕೊಳ್ಳೋದ್ರಿಂದ ಅಮ್ಮನವರಿಗೆ ಬೇವಿನ ಸೊಪ್ಪಿನ ದೀಪಾರಾಧನೆ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಆ ಕಾರಣಕ್ಕೆ ಬೇವಿನ ಸೊಪ್ಪಿನ ದೀಪಾರಾಧನೆಯನ್ನು ತಿಳಿಸ್ಕೊಳ್ತಾರೆ. ತುಂಬಾ ಸರಳವಾಗಿಯೇ ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ಬೇವಿನ ಸೊಪ್ಪನ್ನು ಇಟ್ಟು 2 ಮನೆ ದೀಪವನ್ನು ಇಟ್ಟಿದ್ದೇನೆ. ನೀವು ಹಿತ್ತಾಳೆ ದೀಪ, ಬೆಳ್ಳಿ ದೀಪವನ್ನು ಕೂಡ ಬಳಸ್ಬೋದು. ಆದರೆ ನಾನು ಮನೆ ದೀಪವನ್ನು ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ 2 ಬತ್ತಿ 1 ಬತ್ತಿ ಆಗಿ ಮಾಡಿ 2 ದೀಪಕ್ಕೂ ಕೂಡ ಒಂದು ದೀಪಾರಾಧನೆ ಮಾಡ್ತಾ ಇದ್ದೇನೆ.
ಹಾಗೆ ಒಂದು ಕಾಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಬೇಕು. ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಊರಿನ ಕಡೆಯನ್ನು ಬೆಳಗ್ಗೆ ನಾವು ಅಷ್ಟೋತ್ತರವನ್ನು ಪ್ರಾರಂಭ ಮಾಡಬೇಕು. ನಮ್ಮ ಮನೆ ದೇವರ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕು. ಈ ನಾವು ತುಂಬಾ ಒಂದು ವಿಶೇಷವಾಗಿ ನಾವು ಮನೆ ದೇವರ ಪೂಜೆನ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಮತ್ತು ನಮ್ಮ ಮನೆಯವ್ರ ಫೋಟೋಗೆ ಕೂಡ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಮಾವಿನ ಸೊಪ್ಪು ಹಾಗೆ ಬೇವಿನ ಸೊಪ್ಪನ್ನು ಕೂಡ ನಾವು ಇಡಬೇಕು. ಯಾಕೆಂದರೆ ಹಬ್ಬ ಆಗಿರ್ತದೆ, ಹೊಸ ವರ್ಷ ನಮಗೆ. ಸೊ ಆ ಕಾರಣಕ್ಕೆ ಇಷ್ಟು ಮಟ್ಟಿಗೆ ಮಾಡಿಕೊಂಡು ಅಷ್ಟೋತ್ತರ ಮಾಡಿಕೊಂಡು ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ನಾವು ಮನೆ ಪೂರ್ತಿ ಕೂಡ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಯಾಕೆಂದರೆ ನಮಗೆ ಹೊಸ ವರ್ಷ ಆಗಿರ್ತದೆ. ಸೊ ಆ ಕಾರಣಕ್ಕೆ ಮನೆ ಪೂರ್ತಿ ಸಾಂಬ್ರಾಣಿ ಧೂಪವನ್ನು ಹಾಕ್ಕೊಂಡು ನಂತರದಲ್ಲಿ ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಮಂಗಳಾರತಿ ಎಲ್ಲ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಮನೆಯವರೆಲ್ಲ ಕೂಡ ಮಂಗಳಾರತಿ ಸಮಯದಲ್ಲಿ ಇರುವಂಥದ್ದು ತುಂಬಾ ಒಳ್ಳೆಯದು. ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೋದು. ನಂತರ ನೀವು ವಿಶೇಷವಾದ ಒಂದು ಅಡುಗೆಗಳನ್ನು ಮಾಡ್ಬೋದು. ಅಡುಗೆ ಎಲ್ಲ ಆಗಿದ ನಂತರ ಊಟವನ್ನು ಮಾಡಿ ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗ್ಕೊಂಡು ಅದು ತುಂಬಾ ಉತ್ತಮ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಕೊಂಡು ಬಂದು ರಾತ್ರಿ ಸಮಯದಲ್ಲಿ ಚಂದ್ರದರ್ಶನ ನಮಗೆ ಆ್ಯಕ್ಚುಲಿ ಯುಗಾದಿ ಹಬ್ಬದ ದಿವಸ ಆಗಲ್ಲ, ತಿರುగు ದಿವಸನೇ ಆಗುವಂಥದ್ದು. ಒಂದು ವೇಳೆ ನಿಮಗೆ ಯುಗಾದಿ ದಿವಸ ನೋಡಲಿಕ್ಕಾಗಿದ್ದರೆ ತುಂಬಾ ಒಳ್ಳೆಯದು, ನೀವು ನೋಡಿ. ಇಲ್ಲಾಂದರೆ ಮಾರನೇ ದಿವಸ ಅದು ಕೂಡ ನೀವು ಆಚರಣೆ ಮಾಡ್ಬೋದು. ಚಂದ್ರದರ್ಶನ ನಮಗೆ ತುಂಬಾ ಪ್ರಮುಖವಾಗಿರುವಂಥದ್ದು ಒಂದು ಯುಗಾದಿ ಹಬ್ಬದಲ್ಲಿ. ಸೊ ಆ ಕಾರಣಕ್ಕೆ ಒಂದು ಚಂದ್ರದರ್ಶನ ಕೂಡ ನೀವು ಆಚರಣೆ ಮಾಡಿ. ಸಂಜೆ ಸಮಯದಲ್ಲಿ ಲಲಿತಾ ಸಹಸ್ರನಾಮ ಹಾಗೆಯೇ ತ್ರಿಶತಿ ನಾಮಾವಳಿ ಹಾಗೆ ಒಂದು ದುರ್ಗಾ ಕವಚವನ್ನು ಓದ್ಕೊಂಡ್ರೆ ತುಂಬಾ ಒಳ್ಳೆಯದು ಯುಗಾದಿ ಹಬ್ಬದ ದಿವಸ ಸಂಜೆ. ಮತ್ತು ಸಂಜೆ ಸಮಯದಲ್ಲಿ ಚಂದ್ರದರ್ಶನ ಆಗಿದ ನಂತರ ಚಂದ್ರನಿಗೆ ಊದಿನ ಕಡ್ಡಿನ ಬೆಳಗ್ಗೆ ನಿಮ್ಮ ಸಂಕಲ್ಪವನ್ನು ಕೇಳ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯದಾಗ್ತಾ ಹೋಗ್ತದೆ. ಯಾಕೆಂದರೆ ನಮಗೆ ಇದು ಚಂದ್ರಮಾನ ಯುಗಾದಿ ಆಗೋದ್ರಿಂದ ನಾವು ಚಂದ್ರದರ್ಶನವನ್ನು ಮಾಡಬೇಕು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯುಗಾದಿ ಹಬ್ಬದ ಸಂಪೂರ್ಣವಾದ ಒಂದು ಪೂಜಾ ವಿಧಾನವನ್ನು ತಿಳಿಸುತ್ತಿದ್ದೇನೆ. ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಭಾವಿಸಿದ್ರೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.